ಈ ಶರದ ದೇಸಾಯಿ ಸುತ್ತೇಳ ಸಾಲಿನಲ್ಲಿ ಶರವೇಗದ ದೇಸಿಯಾಗಿ ಮಿಂಚಿನಂತೆ ಸಂಚಾರ ಮಾಡಬೇಕಾದರೆ ಇಂದು ಹೇಗಾದರೂ ಮಾಡಿ ನನ್ನ ಅಣ್ಣನಿಗೂ ಮತ್ತು ನನ್ನಿಂದ ಮುತ್ತಿನ ಸುಖ ಪಡೆದಂತ ಬಿಂಕದ ಗೌರಿಗೆ ಫುಲ್ ಸ್ಟಾಪ್ ಹೇಳಲೇಬೇಕಾ? ಏ ಸಿಂದ್ರ, ನೀನೊಬ್ಬ ನನ್ನ ಮನೆಯಲ್ಲಿ ಬಿದ್ದ ಸಗಣಿ ಕೂರ್ಸಾಲು ನನ್ನ ಶಿರ ಕಡೆ ಎಷ್ಟು ಎತ್ತರಕ್ಕೆ ಬೆಳೆದಿದ್ಯಾ ಮಗನೇ? ಏ ಈ ವಾಲಿಕಾರ ಸಿಂಧೂರ, ನಿನ್ನ ಮಧ್ಯೆ ಮತ್ತು ಗೌರಿ ಮಧ್ಯೆ ಹೋದರೆಂಬ ನಾಟಕ ರಚಿಸಿ ಆ ನಾಟಕದ ಪುಸ್ತಕವನ್ನು ನನ್ನ ಅಣ್ಣನ ಕೈಗೆ ಓದಲು ಕೊಟ್ಟು ನಿಮ್ಮಿಬ್ಬರ ಮನೆಯಿಂದ ಹೊರ ತಪ್ಪಿಸಿ ಆಮೇಲೆ ನನ್ನ ಅಣ್ಣನಿಗೆ ನನ್ನ ಕೈಯಾರೆ ಉಚ್ಚಿಡೆವಿಸಿ ಕುಡಿಸಿ ಈ ಸುತ್ತ ಹಳ್ಳಿಗಳಲ್ಲಿ ನಾನೇ ಹುಲಿಯಾಗಿ ಮೆರೆಯೋದೇ ನನ್ನ ಕತ್ತ. ಓ ಪುಣ್ಯ ಪ್ರಕೃತಿ ಮಾತೆ, ನಿನ್ನ ಅಪಾರವಾದ ಪುಣ್ಯ ಬಹಳ ದೊಡ್ಡದು ತಾಯಿ. ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವರಾಶಿಗಳಿಗೆ ಅನ್ನದ ಆಸರೆ ದಾಟಿಯಾಗಿ ಹೆಜ್ಜೆ ಹೆಜ್ಜೆಗೂ ಗುಬ್ಬಚ್ಚಿಗೂಡಿನಂತೆ ನಿನ್ನ ಒಡಲಿನಲ್ಲಿ ಇಟ್ಟುಕೊಂಡು ಜೋಪಾನ ಮಾಡಿದಲ್ಲ ತಾಯಿ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ತಂದೆ ಕೇವಲ 50,000 ರೂಪಾಯಿಲಿ 10 ಎಕರೆ ಭೂಮಿಯನ್ನು ಆ ನಾಡಗೌಡನ ಹತ್ರ ಅಡವಿಟ್ಟು 20 ವರ್ಷಗಳು ಗತಿಸಿ ಹೋದವು ತಾಯಿ. ಆದರೆ ಏನು ಮಾಡುವುದು ತಾಯಿ, ಅದನ್ನು ಮರಳಿ ಬೀಳಿಸಿಕೊಳ್ಳುವ ಶಕ್ತಿ ಈಗ ನನ್ನಲ್ಲಿಲ್ಲ. ಹೇ ತಾಯಿ, ಉಳಿದ 5 ಎಕರೆ ಭೂಮಿಯಲ್ಲಿ ಇದೇ ಸಲ ಬೋರು ಹಾಕಿಸಿದ್ದೇನೆ. ರಟ್ಟ ಮುರಿದು ದುಡಿದು ಚೆನ್ನಾಗಿ ಬೆಳೆಯನ್ನು ಬೆಳೆದು ಆ ನಾಡಗೌಡನಿಂದ ನಮ್ಮ ಭೂಮಿಯನ್ನು ಮರಳಿ ಬಿಡಿಸಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸು ತಾಯಿ, ದಯಪಾಲಿಸು. ಸ್ವಾಮಿ, ಬನ್ನಿ ಸ್ವಾಮಿ. ಬಿಸಿಲಿನಲ್ಲಿ ಹೊಲದಲ್ಲೇ ರಂಟೆ ಹೊಡೆದು ದಣಿವಾಗಿರ್ಬೇಕು ನೋಡಿ. ಆ ಬನ್ನಿ ಗಿಡದ ನೆರಳಿಗೆ ಕುಳಿತುಕೊಂಡು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಿರಂತೆ. ಗಿರಿಜಾ, ರೈತರ ಮಕ್ಕಳಿಗೆ ವಿಶ್ರಾಂತಿ ಎಂಬ ಪದ ಕನಸಿನ ಮಾತು. ಭೂಮಿಯಲ್ಲಿ ಮೈ ಬಗ್ಗಿಸಿ ದುಡಿದರೇನೇ ಫಲ. ದುಡಿಯಲಾರದೆ ಸೋಮಾರಿ ಅಂತ ಸೊಪ್ಪು ಮುಖ ಹೊತ್ತುಕೊಂಡು ಊರಿನ ಅಗಸೆ ಕಟ್ಟ ಮೇಲೆ ಕುಳಿತುಕೊಂಡು ಸುಳ್ಳಿನ ಪುರಾಣ ಓದಿದರೆ ತಿನ್ನುವ ತುತ್ತು ಅನ್ನಕ್ಕೂ ಮತ್ತೊಬ್ಬರ ಹತ್ತಿರ ಕೈ ಚಾಚಬೇಕಾಗುತ್ತದೆ. ಗಿರಿಜಾ, ಕೈ ಚಾಚಬೇಕಾಗುತ್ತದೆ. ಸ್ವಾಮಿ, ದುಡಿಮೆಯೇ ದುಡ್ಡಿನ ತಾಯಿ, ಕೈ ಕೆಸರಾದ್ರೆ ಬಾಯಿ ಮೊಸರು. ಬಸವಣ್ಣನವರ ವಚನಾಮೃತ ಇಲ್ಲಿದೆ ನೋಡಿ. ಮಣ್ಣಿನಲ್ಲಿ ಮಣ್ಣು ಹಾಕಿ ದುಡಿದ್ರೆ ಮಣ್ಣಿನ ಮಕ್ಕಳು ಬಂಗಾರದ ಮಕ್ಕಳಾಗಿ ಬದುಕುವುದು ಅಲ್ಲವೇ ಸ್ವಾಮಿ? ಗಿರಿಜಾ, ರೈತನಾಗಿ ಜನಿಸಿ ಬಂದ ಮೇಲೆ ಹೊಲದಲ್ಲಿ ಹಗಲು ರಾತ್ರಿ ದುಡಿದು ಅರಸನಾಗಿ ಉಂಡು ಮತ್ತೊಬ್ಬರಿಗೆ ಅನ್ನ ಹಾಕುವ ಕಾಯಕ ಯೋಗಿ ಹಾಕಬೇಕು ವಿನಃ ರೈತರ ಮಗ ದೊಡ್ಡವರ ಬೆನ್ನು ಕಾಯುವ ನಾಯಿಯಾಗಬಾರದು. ಗಿರಿಜಾ, ನಾಯಿಯಾಗಿ ಬದುಕಬಾರದು. ಸ್ವಾಮಿ, ರೈತನ ಮಕ್ಕಳು ಸಾಕಷ್ಟು ಶ್ರೀಮಂತಿಕೆ ಇದ್ದರು ಮೈ ಬಗ್ಗಿಸಿ ದುಡಿಯಲಾರದೆ ಆ ಶ್ರೀಮಂತರ ಹಿಂದೆ ಕುಡಿಯುವ ಚಟಕ್ಕೆ ಉಣ್ಣುವ ಚಟಕ್ಕೆ ಆ ಶ್ರೀಮಂತರ ಹಿಂದೆ ಬೀದಿ ಬೀದಿ ತಿರುಗಾಡುತ್ತಿದ್ದಾರಲ್ಲ ಅಲ್ಲವೇ ಸ್ವಾಮಿ? ಗಿರಿಜಾ, ಅಂತಹ ಸೋಮಾರಿ ರೈತರ ಮಕ್ಕಳಿಂದಲೇ ಇವತ್ತು ರೈತನ ಬಾಳು ಅಡ್ಡಗದ್ದೆಯಲ್ಲಿ ಅಡಕೆ ಸಿಕ್ಕಂತೆ ಸಿಕ್ಕಿ ಹಾಕಿಕೊಂಡು ಮೈ ತುಂಬ ಸಾಲವನ್ನು ಮಾಡಿಕೊಂಡು ಇದ್ದ ಕೇಳುವಳವನ್ನು ಮತ್ತೊಬ್ಬರಿಗೆ ಅಡವಿಟ್ಟು ಗೋವಾಕೋ ಇಲ್ಲ ಕೇಳಾಕೋ ಅಲೆಮಾರಿ ಜೀವನವನ್ನು ನಡೆಸಲು ಹೋಗುತ್ತಿದ್ದಾರೆ ಈ ನಮ್ಮ ರೈತ ಜನಾಂಗ. ಗಿರಿಜಾ, ಅಂದ ಹಾಗೆ ಗೌತಮ್ ಇವತ್ತು ಬೆಂಗಳೂರಿಂದ ಬರುತ್ತಿದ್ದಾನೆ. ನೀನು ಮನೆಗೆ ಬೇಗನೆ ಹೋಗುಚಿನ? ರೀ, ಮೊದಲು ಮಾತನಾಡೋದನ್ನು ನಿಲ್ಲಿಸಿ ಬೇಗ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುವರಂತೆ. ಬನ್ನಿ ಹೋಗೋಣ ಹೊಲಕ್ಕೆ. ಗಿರಿಜಾ, ಎತ್ತುಗಳ ಮೇಲೆ ಅದೆಷ್ಟು ಪ್ರೀತಿ ಅಕ್ಕರಿಸಿ ನನಗೆ ನೋಡಿ ಸ್ವಾಮಿ, ಆದರೆ ಹೆಗಲ ಮೇಲೆ ನಗು ಇಟ್ಟುಕೊಂಡು
ಈ ಬಿಸಿಲಿನಲ್ಲಿ ರಂಟೆ ಬಡಿದು ಸದಾ ಯೋಗಿಯನ್ನು ಉಪಚಾರ ಮಾಡುವುದು ರೈತನ ಮಡದಿಯ ಕರ್ತವ್ಯ ಅಲ್ಲವೇ ಸ್ವಾಮಿ? ಹೌದು ಕಣೆ, ಇರ್ಲಿ. ಬೆಳಗ್ಗಿಂದ ಹೊಲದಲ್ಲಿ ರಂಟೆ ಹೊಡೆದು ಮೈಕೈ ಯಾಕೋ ಒಂಥರ ಆಗೈತಿ. ಆ ನೋವು ಕಮ್ಮಿ ಮಾಡೋ ಔಷಧಿ ನಿನ್ನ ಹತ್ರ ಇದೆಯಾ ಜಾಣೆ? ರೀ, ನಾನು ಔಷಧಿ ಕೊಡಲು ಡಾಕ್ಟರ್ಗಳು ಅಲ್ಲ, ಪಕ್ಕ ರೈತನ ಮಡದಿ. ಅಲ್ಲ ಕಣೆ, ಆ ಡಾಕ್ಟರ್ ಔಷಧಿ ಯಾರಿಗೆ ಬೇಕು? ಸಿಹಿ ಜೇನಿಕ್ಕಿಂತ ಸಿಹಿಯಾದ ನಿನ್ನ ತುಟಿಗಳಿಂದ ಒಂದೇ ಒಂದು ಬಾರಿ ಮುತ್ತು ಕೊಟ್ಟರೆ ಆ ನೋವು ಭಂಗಮಾಗಿಲ್ಲ. ಹಾಗಾದ್ರೆ ಮನೆಗೆ ಬನ್ನಿ, ಅಲ್ಲೇ ಸಾಕಷ್ಟು ನಿಮಗೆ ಬೇಕಾದಷ್ಟು ಮುತ್ತು ಕೊಡ್ತೇನೆ. ಇಲ್ಲೇ ಕೊಟ್ರ ನೀವು ಗಂಟೆ ಹೋಗತ್ತೇನ? ಕೊಡು ಇಲ್ಲೇ ಒಂದು ಮುತ್ತ. ಚೀ ಹೋಗ್ಯಪ್ಪ, ಇಷ್ಟೆಲ್ಲ ಮಂದಿ ಮುಂದೆ ನನಗೆ ಗಿರಿಜಾ, ನಾಚಕ್ಕೆ ಎಂಬ ಪದ ನೆನವಲ್ಲಿಟ್ಟು ಹಿಗ್ಗಿನಿಂದ ಓಡುತ್ತಾ ಬಂದು ಬಂದೆ ಸ್ವಾಮಿ, ಬಂದೆ. ಭೂಮಿ ತಾಯನೇ ನೀ ಇಷ್ಟ ಕಣಿ, ಯಾಕೋ ಏನೋ ನಾನು ನಿನ್ನ ಮೆಚ್ಚಿದೆ. ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ. ಕೊಂಡೆ ಕೊಂದು ಗಂಗಾಗಿ ನಾ ದೂರ ನಿಂತೆ, ತಂತಿ ನೀನು ಅಂಟಿಕೊಂಡೆ ಪ್ರೀತಿ ನಂಟಾಗಿ ಸಲ್ಲಾಪದಂತೆ.
ಬಸವಂತ, ನೀನು ತುಂಬಾ ಅದೃಷ್ಟವಂತ ಗೆಳೆಯ, ತುಂಬಾ ಅದೃಷ್ಟವಂತ. ಬಾರೋ ಸಿಂಧೂರ ಹುಲಿರಾಯ ಬಾ. ಬಸವಂತ, ಇದ್ದ 5 ಎಕರೆ ಜಮೀನಿನಲ್ಲಿ ಬೋರು ಹಾಕಿಸಿಕೊಂಡು ಕಣ್ಣಿಗೆ ನಿದ್ರೆ ಇಲ್ಲದೆ, ದೇಹಕ್ಕೆ ಅನ್ನ ನೀರಿನ ಅರಿವಿಲ್ಲದೆ, ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಚೆನ್ನಾಗಿ ದುಡಿದು ಒಳ್ಳೆಯ ಬೆಳೆ ತೆಗೆದು ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ರಿಸುತ್ತಿರುವೆಯಲ್ಲ, ನೀನೇ ಅದೃಷ್ಟವಂತ ಗೆಳೆಯ, ನೀನೇ ಅದೃಷ್ಟವಂತ. ಆದರೆ ಸರ್ಕಾರ ವಾಲಿಕಾರಿಕೆ ಚಾಕರಿಗೆಂದು ಕೊಟ್ಟ ಭೂಮಿಯನ್ನು ನನ್ನ ತಂದೆಯನ್ನು ಹೆದರಿಸಿ ಬೆದರಿಸಿ ಮೋಸದಿಂದ ಬರೆಸಿಕೊಂಡು ನನ್ನನ್ನು ಬೇರೆಯವರ ಮನೆಯ ಜೀತದಾಳನ್ನಾಗಿ ಮಾಡಿಬಿಟ್ಟ ಗೆಳೆಯ ನಾಡಗೌಡ. ಬೇರೆಯವರ ಮನೆಯ ಜೀತದಾಳನ್ನಾಗಿ ಮಾಡಿಬಿಟ್ಟ. ಸಿಂಧೂರ, ಆ ನಾಡಗೌಡ ನಮ್ಮ 10 ಎಕರೆ ಭೂಮಿಯನ್ನು ಬಂಡತನದಿಂದ ಬರ್ಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ರೈತರಿಗೆ ಸಾಕಷ್ಟು ಅನ್ಯಾಯ ಮಾಡಿದ ಅವನ ಕೆಟ್ಟ ಚರಿತ್ರೆ ಪುಸ್ತಕವೇ ನನ್ನ ಹತ್ತಿರ ಇದೆ. ಅದಕ್ಕಾಗಿ ನಮ್ಮ ಮನೆತನದ ಮೇಲೆ ಅವನಿಗೆ ಸ್ವಲ್ಪ ಅಂಜಿಕೆಯೂ ಇದೆ. ಸಿಂಧೂರ, ಈ ಬಡ ರೈತರ ಮೇಲೆ ಅನ್ಯಾಯ ಮಾಡುವ ಆ ನಾಡಗೌಡನ ಮೇಲೆ ಸಿಡಿದಳ್ಳಬೇಕೆಂದರೆ ನನ್ನೊಂದಿಗೆ ಕೈ ಜೋಡಿಸುವವರು ಯಾರೂ ಇಲ್ಲ ಎನ್ನುವ ಕೊರಗು ಕಾಡುತ್ತಲೇ ಇದೆ ಗೆಳೆಯ, ಕಾಡುತ್ತಲೇ ಇದೆ. ಸ್ವಾಮಿ, ದೊಡ್ಡವರನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಆಲದ ಮರ ಮೈ ಮೇಲೆ ಕೆಡವಿ ಕಳುವುದು ಒಂದೇ. ಅಷ್ಟೇ ಅಲ್ಲ, ಆ ನಾಡಗೌಡ ಇಡೀ ಒಳೆ ಸಾಲಿಗೆ ಹುಲಿ ಇದ್ದಂತೆ. ಗಿರಿಜಾ, ಆ ನಾಡಗೌಡ ಹೊಳೆ ಸಾಲಿಗೆ ಹುಲಿ ಎಂದು ಹೆದರಿ ಅಂಜಿ ಕೈ ಕಟ್ಟಿಕೊಂಡು ಕುಳಿತರೆ ಈ ಸುತ್ತಲ ರೈತರ ಮಕ್ಕಳ ಗೋಳಾಟ ಹೇಳತೀರದು ಗಿರಿಜಾ, ಹೇಳತೀರದು. ಅಲ್ಲರಿ, ಮೊದಲೇ ಆ ನಾಡಗೌಡ ಹಣದ ದರ್ಪದಿಂದ ಸತ್ತ ಹೆಣ ಸಹಿತ ಮಾತನಾಡಿಸುತ್ತಾನೆ. ಅಂದ ಮೇಲೆ ಊರ ಚಿಂತೆಗೆ ನಾವೇಕೆ ಕಿವಿಗೊಡಬೇಕು? ಗಿರಿಜಾ, ನಾವಷ್ಟೇ ಚಂದಾರ ಎನ್ನುವ ಗುಣ ಕ್ಷಣಿಕ. ಎಲ್ಲಾ ಜನರ ಹಿತಾಸಕ್ತಿ ಬಯಸುವ ಬುದ್ಧಿ ಇರಬೇಕು. ಆ ನಾಡಗೌಡನ ದಬ್ಬಾಳಿಕೆಗೆ ಎಷ್ಟೋ ಬಡ ರೈತರು ಇಂದಿಗೂ ಬೀದಿ ಬೀದಿಗಳಲ್ಲಿ ತುತ್ತು ಅನ್ನಕ್ಕಾಗಿ ಕೈ ಚಾಚುತ್ತಾರೆ ಗಿರಿಜಾ, ಕೈ ಚಾಚುತ್ತಾರೆ. ಅಂದ ಮೇಲೆ ಆ ಕೆಟ್ಟ ಸರ್ಪದ ಹಲ್ಲು ಕಿತ್ತು ಬಿಸಾಕಿದಾಗಲೇ ಈ ನಮ್ಮ ರೈತ ಜನಾಂಗ ನೆಮ್ಮದಿಯಿಂದ ಬದುಕಲು ಸಾಧ್ಯ ಗಿರಿಜಾ, ಸಾಧ್ಯ. ಹೋಗಲಿ ಬಿಡು ಬಸವಂತ, ಅತ್ತಿಗೆಮ್ಮನಿಗೆ ಏನು ಗೊತ್ತು ಆ ನಾಡಗೌಡನ ಕರಾಳ ರಾತ್ರಿಗಳ ರಹಸ್ಯ. ಅಂತೂ ಇಂತು ಭೂಮಿಯಲ್ಲಿ ಕಷ್ಟ ಪುಡಿದು ಕಟ್ಟು ದುಡಿದು ಗೌತಮನನ್ನು ಒಳ್ಳೆಯ ವಿದ್ಯಾವಂತನನ್ನಾಗಿ ಮಾಡಿಬಿಟ್ಟು, ಅಂದ ಮೇಲೆ ಸದ್ಯದಲ್ಲಿ ಅವನು ನೌಕರಿ ಸೇರಿಕೊಂಡ ಮೇಲೆ ನೀವಿಬ್ಬರು ಮನೆಯಲ್ಲೇ ಕುಳಿತು ಸುಖ ಸಂಸಾರ ನಡೆಸಬಹುದಲ್ಲವೇ? ಅಣ್ಣ, ಅತ್ತಿಗೆ ನೀವು ಮನೆಯಲ್ಲಿಲ್ಲದನ್ನು ನೋಡಿ ಸೀದಾ ಹೊಲಕ್ಕೆ ಬಂದೆ. ಅಂದ ಹಾಗೆ ಚೆನ್ನಾಗಿದ್ದೀರಾ ತಾನೆ? ತಮ್ಮ ಈಗ ಬಂದೇನಪ್ಪ? ನೋಡಪ್ಪ, ಎಷ್ಟೊಂದು ಬೆವರು ಬಂದಿದೆಯಪ್ಪ. ಈ ನನ್ನ ಸೀರೆ ಸೆರಗಿನಿಂದ ಒರೆಸ್ಲೇನು? ಅತ್ತಿಗೆಮ್ಮ, ನಿಮ್ಮ ಈ ಹಿರಿದಾದ ಗುಣಗಳನ್ನು ನಾನು ಎಷ್ಟು ಹೊಗಳಿದರೂ ಕಡಿಮೆನೇ ಅತ್ತಿಗೆಮ್ಮ, ಕಡಿಮೆ. ಅಂದ ಹಾಗೆ ಹುಲಿ ಸಿಂಧೂರಣ್ಣ, ನೀನು ಚೆನ್ನಾಗಿದ್ದೀರಣ್ಣ? ಹಾ, ಚೆನ್ನಾಗಿದ್ದೇನೆ ಗೌತಮ್. ಧರ್ಮರಾಜಂತಹ ಈ ನಿನ್ನಣ್ಣನ ಆಶೀರ್ವಾದ ನನ್ನ ತಲೆ ಮೇಲಿರುವ ತನಕ ನನ್ನನ್ನು ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ಗೌತಮ, ಈ ಸಲ MBBS ಪರೀಕ್ಷೆ ಚೆನ್ನಾಗಿ ಬರ್ತಿದ್ಯಾ ತಾನೆ? ಅಣ್ಣ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಆಶೀರ್ವಾದದಿಂದ ಹಾಗೂ ಈ ಶ್ರೀರಾಮಚಂದ್ರನಂತ ಸಿಂಧೂರಣ್ಣನ ಆಶೀರ್ವಾದ ನನ್ನ ತಲೆ ಮೇಲೆ ಇರುವಾಗ ಈ ಸಲ MBBS ಪರೀಕ್ಷೆಯನ್ನು ಫಸ್ಟ್ ರ್ಯಾಂಕ್ ಬರುವ ಹಾಗೆ ಬರೆದು ಬಂದಿದ್ದೇನಣ್ಣ, ಬರೆದು ಬಂದಿದ್ದೇನೆ. ತಮ್ಮ, ಚೆನ್ನಾಗಿ ಪಾಸ್ ಆಗಿ
ನೀನೊಬ್ಬ ಒಳ್ಳೆ ಡಾಕ್ಟರ್ ಆಗಿ ಬಂದು ಈ ಹಳ್ಳಿಯ ಬಡವರಿಗೆ ರೈತರಿಗೆ ಉಚಿತ ಸೇವೆ ಮಾಡಿದಾಗಲೇ ಈ ನಿನ್ನ ಅಣ್ಣ ಅತ್ತಿಗೆ ಕಷ್ಟಪಟ್ಟು ಓದಿಸೋದಕ್ಕೂ ಸಾರ್ಥಕವಾಗುತ್ತದೆ ತಮ್ಮ, ಸಾರ್ಥಕವಾಗುತ್ತದೆ. ಹೌದಾ ಗೌತಮ್, ನಿನಗೆ ಸಾಕಷ್ಟು ಹಣ ಖರ್ಚು ಮಾಡಿ ಒಳ್ಳೆಯ ವಿದ್ಯಾವಂತನನ್ನಾಗಿ ಮಾಡಿದ ಈ ನಿನ್ನ ಅಣ್ಣ ಅತ್ತಿಗೆರ ಋಣ ತೀರಿಸಬೇಕಾದರೆ ನೀನು ಇದೇ ಹಳ್ಳಿಯಲ್ಲಿ ಒಂದು ಧರ್ಮಾಸ್ಪತ್ರೆಯನ್ನು ತೆಗೆದು ಈ ಬಡ ರೋಗಿಗಳ ಉಚಿತ ಸೇವೆ ಮಾಡಿದಾಗ ಈ ನಿನ್ನ ಅಣ್ಣ ಅತ್ತಿಗೆರ ಋಣ ಸ್ವಲ್ಪನಾದರೂ ಕಡಿಮೆ ಆದಂತಾಗುವುದು. ಆಯ್ತು ಸಿಂಧೂರಣ್ಣ, ಆಯ್ತು. ಅಂದ ಹಾಗೆ ನಿನಗೆ ಸಾಕಷ್ಟು ಹೊಲ ಮನೆ ಎಲ್ಲ ಇದ್ದು ಏನು ಇಲ್ಲದ ಅನಾಥರಂತೆ ಆ ದೇಸಾಯಿಯವರ ಮನೆಯಲ್ಲಿ ಜೀತದ ಆಳಾಗಿ ದುಡಿಯುತ್ತಿರುವೆ ಅಲ್ಲಣ್ಣ. ಇದಕ್ಕೆ ಕಾರಣ ಏನೆಂದು ತಿಳಿದುಕೊಳ್ಳಬಹುದೇ ಅಣ್ಣ? ಗೌತಮ, ಸಿಂಧೂರಿನ ಹಳೆಯ ನೆನಪುಗಳ ಬುದ್ಧಿಯನ್ನು ಬಿಚ್ಚಿಸಿ ಅವನ ಮನಸ್ಸಿಗೆ ಮತ್ತಷ್ಟು ನೋವನ್ನುಂಟು ಮಾಡಬೇಡ, ತಿಳಿಯದೆ. ಕೇಳಲಿ ಬಿಡು ಬಸವಂತ. ಗೌತಮ್, ನನ್ನ ಈ ಸ್ಥಿತಿಗೆ ಕಾರಣ ಯಾರೆಂದರೆ ಈ ಧರ್ಮದ ಹಳ್ಳಿಗಳಲ್ಲಿ ಧರ್ಮದ ದಾರಿ ತಪ್ಪಿಸಿ ಅಧರ್ಮದ ಅಂದದ ಅರಮನೆಯನ್ನು ಕಟ್ಟಿಕೊಂಡು ಸೊಕ್ಕಿನಿಂದ ರೀತಿ ನೀತಿ ಬಿಟ್ಟು ಕರ್ಮದ ಉಪ್ಪಿರಿಗೆ ಮೇರೆ ಕುಳಿತು ಬಂಡತನದಿಂದ ಲಜ್ಜೆಗೆಟ್ಟು ಮೆರೆಯುತ್ತಿದ್ದಾರಲ್ಲೋ ಆ ರಂಡಿ ಮಗ ನಾಡಗೌಡ. ದೇವರಂತಹ ನನ್ನ ತಂದೆ ಆತನ ಕೈ ಕೆಳಗೆ ವಾಲಿ ಕಾರಿಕೆ ಕೆಲಸ ಮಾಡುತ್ತಿದ್ದಾಗ ಅವರನ್ನು ಎದುರಿಸಿ ನಮ್ಮ ಇಡೀ ಆಸ್ತಿಯನ್ನು ಭರಿಸಿಕೊಂಡು ನನ್ನನ್ನು ಬೇರೆಯವರ ಮನೆಯ ಜೀತದಾಳನ್ನಾಗಿ ಮಾಡಿ ಗೌತಮ್, ಆತನಿಂದಲೇ ನನಗೆ ಈ ಸ್ಥಿತಿಯಪ್ಪ, ಆತನಿಂದಲೇ ನನಗೆ ಈ ಸ್ಥಿತಿ. ಅಳಬೇಡ ಸಿಂಧೂರಣ್ಣ, ಅಳಬೇಡ. ನಿನ್ನೊಟ್ಟಿಗೆ ನಾವೆಲ್ಲ ಇದ್ದೀವಣ್ಣ. ಸಿಂಧೂರ, ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ. ಇಲ್ಲಿ ಯಾವುದೂ ಸ್ಥಿರವಲ್ಲ. ನೀನು ತಟ್ಟ ಛಲದ ಬಲದ ರೇಖೆ ನಿನ್ನ ಬೆನ್ನೇರಿ ಬರುತ್ತದೆ ಎಂಬುವ ನಂಬಿಕೆ ನನಗಿದೆ. ನಾನು ನಿನ್ನೊಂದಿಗೆ ಇದ್ದೇನೆ. ಯಾವುದಕ್ಕೂ ಹೆದರಬೇಡ, ಯಾರಿಗೂ ಚಿಂತಿಸಬೇಡ. ಧೈರ್ಯಂ ಸರ್ವತ್ರ ಸಾಧನಂ. ಚಿಂತಿಸಬೇಡ ಗೆಳೆಯ, ಚಿಂತಿಸಬೇಡ. ಚಿಂತೆ ಬಸವಂತ, ನನಗಳಿರುವುದು ಒಂದೇ ಚಿಂತೆ. ಇಡೀ ನನ್ನ ವಂಶವನ್ನು ಅಗ್ನಿಯಲ್ಲಿ ಹಾಕಿ ಈ ಹಳ್ಳಿಗಳಲ್ಲಿ ಮದವೇರಿದ ಮದ್ದಾನೆಯಂತೆ ರತ್ನ ಸಿಂಹಾಸನದ ಮೇಲೆ ಕುಳಿತು ಒಳೆ ಸಾಲಿಗೆ ಅಧಿಪತಿಯಾಗಿ ಕರ್ಮದ ಆಟ ನಡೆಸುತ್ತಿದ್ದಾರಲ್ಲೋ ಆ ನಾಡಗೌಡ, ಆ ನಾಡಗೌಡನ ರುಂಡ ಚಂಡಾಡುವರೆಗೂ ಈ ನನ್ನ ಕಣ್ಣಿಗೆ ನಿದ್ರೆ ಇಲ್ಲ. ನಾನು ಎಲ್ಲಿ ಕುಂತರೂ ನಿಂತರೂ ಮಲಗಿದರೂ ಅದೇ ಚಿಂತೆ. ಆ ಚಿಂತೆ ಮಾಯವಾಗಬೇಕಾದರೆ ಆ ನಾಡಗೌಡನ ಅಂತ್ಯಕ್ಕೆ ಮಂಗಳಾರತಿ ಎತ್ತಲೇಬೇಕು ಬಸವಂತ, ಎತ್ತಲೇಬೇಕು. ಸಿಂಧೂರ, ಈ ಕಾಲ ಬಹಳ ಕೆಟ್ಟದು. ನಾವಿಬ್ಬರು ಸೇರಿಕೊಂಡು ಆಡುವ ಆಟದಲ್ಲಿ ಸ್ವಲ್ಪ ಮಿಸ್ ಆಯಿತು ಎಂದರೆ ಸೊಂಟ ಮುರಿದುಕೊಂಡು ಮನೆ ಮೂಲೆ ಸೇರಬೇಕಾಗುತ್ತದೆ. ಸಮಯ ಸಾಧಿಸಿ ನಾವಿಬ್ಬರು ಸೇರಿಕೊಂಡು ಆ ನಾಡಗೌಡನಿಗೆ ತಕ್ಕ ಪಾಠ ಕಲಿಸೋಣ, ತಕ್ಕ ಪಾಠ ಕಲಿಸೋಣ. ಆ ನಾಡಗೌಡನ ನಂದಾದೀಪವನ್ನು ನಂದಿಸಬೇಕಾದರೆ ನಾನು ಈ ಕೊಡಲಿ ಹಿಡಿದುಕೊಂಡು ವೀರ ಸಿಂಧೂರ ಲಕ್ಷ್ಮಣನಂತೆ ಆತನ ಅರ್ವದ ಅರಮನೆಗೆ ಕಾಲಿಡಲೇಬೇಕು. ಅಂದಾಗ ಈ ಹಳ್ಳಿಗಳಲ್ಲಿ ಧರ್ಮ ಶಾಂತಿ ಎಂಬ ಸತ್ಯದ ದೀಪ ಹಚ್ಚಲು ಸಾಧ್ಯ. ಬಸವಂತ, ಈ ಸಮಾಜದಲ್ಲಿ ಆ ನಾಡಗೌಡನ ಅನ್ಯಾಯ ಅಕ್ರಮಗಳು ಬೆಟ್ಟದಷ್ಟು ಬೆಳೆತಾ ಇವೆ. ಆ ಬೆಟ್ಟವನ್ನು ಕೆಡವಿ ನೆಲಸಮ ಮಾಡುವುದೇ ಈ ಸಿಂಧೂರನ ಕ್ರಾಂತಿ. ಸಿಂಧೂರಣ್ಣ, ನೀನು ಹೋರಾಡುವ ಕ್ರಾಂತಿಗೆ ಆ ದೇವರು ಒಳ್ಳೇದು ಮಾಡಲಿ. ಅತ್ತಿಗೆಮ್ಮ, ಯಾಕೋ ಹೊಟ್ಟೆ ಹೆಸರಿಂದ ತಳಮಳಿಸ್ತಾ ಇದೆ, ಬೇಗನೆ ಊಟಕ್ಕೆ ಬಡಿಸು. ಸಿಂಧೂರ,
ನೀನು ಊಟ ಮಾಡ್ಬಾರಪ್ಪ. ಗೆಳೆಯ, ಊಟ ಮಾಡುವ ಮುನ್ನ ಈ ಹಚ್ಚ ಹಸಿರು ತುಂಬಿಕೊಂಡ ಭೂತಾಯಿಯ ಮಡಿಲಲ್ಲಿ ನಾವು ಎಲ್ಲರೂ ಸೇರಿ ಒಂದು ಒಳ್ಳೆಯ ಗೀತೆಯನ್ನು ಹಾಡೋಣವೇ? ಹೌದು ಸಿಂಧೂರಣ್ಣ, ನಮ್ಮೊಂದಿಗೆ ಈ ನಮ್ಮ ಅತ್ತಿಗೆ ಮನೆ ಹೆಜ್ಜೆ ಹಾಕುವಾಗೆಂದು ನನ್ನ ಆಸೆ ಅಣ್ಣ. ಆಯ್ತಪ್ಪ, ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ಹಸಿದಾಗ ಅನ್ನ ತಡಿದಾಗ ನೀರು ಕೊಡಬದ ಮೇಲೆ ಏನ್ ಚಂದವೋ ಏನ್ ಚಂದವೋ ಕೋರಿಗಾಗಿ ಚಂದ ತವರಿಗಾಗಿ ನನ್ನವರೇ ನನಗೆ ಇಂದು ಏನು ಚಂದವೋ ಏನ್ ಚಂದವೋ ಎದುರಾರೆ ನಿಂತರು ಪ್ರೀತಿ ಹಂಚುವ ಯಜಮಾನ